ಜನ ಇದೆ, ಅಷ್ಟೇ ಮಾತನಾಡ್ತೀನಿ ಅಂತ ನಿಮಗೆ ಭರವಸೆ ಕೊಡಲಿಕ್ಕೆ ನನ್ನ ತುಂಬ ಸಮಯ ಆಗಿದೆ. ತಾವು ಭಾಳ ಹೊತ್ತಿದ್ದು ಕಾದು ಕೊಡ್ತಿದ್ದೀವಿ. ನಾನು ಬೆಳಗ್ಗೆಯಿಂದ ಹೇಳೋದನ್ನೇ ಹೇಳಕ್ಕೆ ಹೋಗಲ್ಲ. ಸಿ ಟಿ ರವಿ ಅವರು ಅತ್ಯಂತ ಸಾಧ್ಯಾಂತವಾಗಿ ನಿಮಗೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ನರೇಂದ್ರ ಮೋದಿಯವರ ಕಾರ್ಯಕ್ರಮ, ಹಿಂದುಳಿದ ವರ್ಗದ ಕಾರ್ಯಕ್ರಮ, ನಾವು ಯಾಕೆ ಮತ್ತೆ ಈ ದೇಶವನ್ನು ಗೆಲ್ಲಿಸಬೇಕು, ಭಾರತ ಗೆಲ್ಲಿಸಬೇಕಾದ್ರೆ ನರೇಂದ್ರ ಮೋದಿಯವರನ್ನ ಮತ್ತೆ ಪ್ರಧಾನಿಯಾಗಿ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಅನಿವಾರ್ಯತೆಯಲ್ಲಿ ಹಿಂದುಳಿದ ಮೋರ್ಚಾದ ಬಹುದೊಡ್ಡ ಪಾತ್ರ ಇದೆ ಎನ್ನುವುದನ್ನು ಅತ್ಯಂತ ವಿವರವಾಗಿ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅನ್ನೋದನ್ನು ನಮ್ಮ ಅವ್ವಣ್ಣ ಮೇಲ್ಕೇರಿ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಕೇಂದ್ರದ ಕಾರ್ಯಕ್ರಮಗಳ ಎಲ್ಲ ವಿವರಗಳನ್ನು ನಿಮಗೆ ಬಿಡಿಸಿ ಹೇಳಿದ್ದಾರೆ. ಆ ಕಾರ್ಯಕ್ರಮ ಹೇಗೆ ನಾವು ಇದ್ದೇವೆ ಅನ್ನೋದನ್ನು ರಿಜಿಸ್ಟರ್ ಮಾಡಬೇಕು. ಯಾಕೆಂದರೆ ಯಾವ್ದಾದ್ರು ಅಗ್ರಿಮೆಂಟ್ ಮಾಡ್ಕೊಂಡ್ರೆ, ಯಾವ್ದಾದ್ರು ನಾವೇನಾದರೂ ಪ್ರಾಪರ್ಟಿ ತಗೊಂಡ್ರೆ ರಿಜಿಸ್ಟರ್ ಮಾಡ್ಕೊಳ್ಳೋದಿದ್ರೆ ವ್ಯಾಲ್ಯೂ ಇರಲ್ಲ. ಆದ್ದರಿಂದ ಸರಳಾತ್ಮಕ ನೀವು ರಿಜಿಸ್ಟರ್ ಮಾಡಿದರೆ ಇದರಿಂದ ದಾಖಲೆ ಆಗುತ್ತೆ ಭಾಳ ಸರಳವಾಗಿ ಅದನ್ನು ಹೇಳಿದ್ದಾರೆ. ಸೊ ಆ ದೃಷ್ಟಿಯಿಂದ ಇಷ್ಟು ಸಭೆಗಳು ನಿಮಗೆ ಉಪಯುಕ್ತ. ನಾನು ಇಲ್ಲಿ ತಾವೆಲ್ಲ ಬಂದಿರೋ ಜವಾಬ್ದಾರಿ ಇರೋರಾದ್ರಿಂದ ಒಂದು 5-10 ನಿಮಿಷ ನಿಮಗೋಸ್ಕರ ತಗೊಳ್ತೀನಿ. ನನಗೋಸ್ಕರ ಅನ್ನೋದಕ್ಕಿಂತ ಸಂಘಟನೆಗೋಸ್ಕರ. ಯಾಕೆ ಇದನ್ನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತಂದರೆ, ನೋಡಿ, ನಮ್ಮಲ್ಲಿ ನೇರವಾದ ವಿಚಾರಕ್ಕೆ ಬರ್ತೀವಿ. ನಮ್ಮಲ್ಲಿ SC ಮೋರ್ಚಾ ಇದೆ, ST ಮೋರ್ಚಾ ಇದೆ, ಮಹಿಳಾ ಮೋರ್ಚಾ ಇದೆ, ಯುವ ಮೋರ್ಚಾ ಇದೆ, ರೈತ ಮೋರ್ಚಾ ಇದೆ. ಇವೆಲ್ಲ ಮೋರ್ಚಾಗಳು ಕೂಡ ಯಾವುದಾದ್ರೂ ರೀತಿಯಲ್ಲಿ ಅವಕಾಶಗಳನ್ನು ಕೆಲಸ ಮಾಡಿದ ಆಧಾರದ ಮೇಲೆ ಪಡೆಯಲಿಕ್ಕೆ ಅವಕಾಶ ಇರ್ತದೆ. ಆದರೆ ಹೆಚ್ಚು ಮತವನ್ನು ಕೊಡ್ತಕ್ಕಂಥ, ಹೆಚ್ಚು ಶಕ್ತಿಯನ್ನು ಕೊಡ್ತಕ್ಕಂಥ, ಹೆಚ್ಚು ಸಮುದಾಯಗಳನ್ನು ಹೊಂದಿರತಕ್ಕಂಥ ಯುವ ಮೋರ್ಚಾ ಬಹುತೇಕವಾಗಿ ಎಲ್ಲೋ ಒಂದು ಕಡೆ ತಾನು ಗೇದೋದಕ್ಕೆ ಕೂಲಿ, ಸರಳವಾದ ಗೇದೋದಕ್ಕೆ ಕೂಲಿ ತಗೊಳ್ಳದೆ ಮರೆಯಾಗೋಗುತ್ತೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ನಮ್ಮಲ್ಲಿ 209 ಜಾತಿಗಳಿದ್ದಾವೆ. ಈಗ ಬೆಳಗ್ಗೆಯಿಂದ ಹೇಳ್ಕೊಂಡು ಬಂದ್ವಿ. ಇವತ್ತು ನರೇಂದ್ರ ಮೋದಿಯವರ ಕೊಟ್ಟಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಹಿಂದುಳಿದ ವರ್ಗಗಳನ್ನ ಕೇಂದ್ರೀಕರಿಸಿರೋದೇ. ಇವತ್ತು ಸ್ವಾವಲಂಬಿ ಭಾರತ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಸ್ವಾವಲಂಬಿ ಭಾರತದ ಕಲ್ಪನೆ ಅಥವಾ ಸ್ವಾವಲಂಬಿ ಭಾರತ ಆದ್ರೆ ಮಾತ್ರ ಸಮೃದ್ಧ ಭಾರತ, ಬಲಿಷ್ಠ ಭಾರತವಾಗ್ಲಿಕ್ಕೆ ಸಾಧ್ಯ. ಆ ಸ್ವಾವಲಂಬಿ ಭಾರತದ ನಿರ್ಮಾಣಕಾರರು ಯಾರು ಅಂದರೆ ಹಿಂದುಳಿದ ವರ್ಗದ, ಶ್ರಮಿಕ ವರ್ಗದ. ಅದಕ್ಕೆ ಎಲ್ಲಿ ಹೋದ್ರು, ಮೊನ್ನೆ ರಾಷ್ಟ್ರೀಯ ಕಾರ್ಯಕಾರಿಣಿ ಅಧಿವೇಶನದಲ್ಲಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಅಣ್ಣ ಬಸವಣ್ಣನವರನ್ನು ಉಲ್ಲೇಖ ಮಾಡಿ ಯಾಕೆ ಮಾತನಾಡಿದ್ರು ಅಂದ್ರೆ, ಇಡೀ ಶ್ರಮಿಕ ವರ್ಗವನ್ನ ಈ ಕಸುಬು ಆಧಾರಿತ ಸಮುದಾಯಗಳು, ಸಿ ಟಿ ರವಿ ಅವರು ಬಹಳ ಸರಳವಾಗಿ ಹೇಳಿದ್ರು, ವೃತ್ತಿ ಮಾಡ್ತಾ ಇದ್ದಾಗಲೇ ಅದು ಒಂದು ಜಾತಿ ಆಯಿತು. ಆ ವೃತ್ತಿ ಮಾಡುವವರು ಕೌಶಲ್ಯ ಭರಿತ ಜನ ಮಾತ್ರ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನುವುದನ್ನ ಅರಿತು ಆ ನಿಟ್ಟಿನಲ್ಲಿ ಇಡೀ ದೇಶದಲ್ಲಿ, ಇಡೀ ವಿಶ್ವವೇ ತಿರುಗು ನೋಡುವಂಥ ಸಂದೇಶ ಕೊಟ್ಟಿದ್ದು ಕನ್ನಡ ನೆಲ, ಅದು ನಮ್ಮ ಬಸವಣ್ಣನವರು. ಆ ದಿಕ್ಕಿನಲ್ಲಿ ಇವತ್ತು ಅಂಥದ್ದೇ ಯೋಚನೆಗಳನ್ನು, ಯಾಕೆಂದ್ರೆ ನಮ್ಮ ದೇಶದ ಮೇಲೆ ಶತ್ರು ರಾಷ್ಟ್ರಗಳ ಆಕ್ರಮಣ ಮಾಡ್ತೇವೆ, ಚೈನಾ ಮಾಡ್ತೇವೆ, ಪಾಕಿಸ್ತಾನ, ಇವೆಲ್ಲ ಒಂದು ಕಡೆ, ಅದನ್ನೇ ನಮ್ಮ ಸೈನ್ಯ ಹಿಮ್ಮೆಟ್ಟಿಸುತ್ತೆ. ಆದರೆ ಯಾರು ಶತಮಾನಗಳಿಂದ ಕಸುಬು ಆಧಾರಿತ ಸಮುದಾಯಗಳಿದ್ದು, ನೇಕಾರ ಸಮಾಜ ಆಗ್ಬೋದು, ನೇದರ ಸಮುದಾಯ ಆಗ್ಬೋದು, ಕುಂಬಾರ ಸಮುದಾಯ ಆಗ್ಬೋದು, ಅದನ್ನೇ ನುಡಿಯ ಚಂದಯ್ಯ, ಬಸವಣ್ಣನವರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಬೇದ್ರ ಕೇತಯ್ಯ, ಹಡಪದ ಅಪ್ಪಣ್ಣ, ಮಡಿವಾಳ ಮಾಚಯ್ಯ, ಕುಂಬಾರ ಗುಂಡಯ್ಯ, ಸಮಗಾರ ಹರಳಯ್ಯ, ಗಾಣಿಗರ ಕಪ್ಪಣ್ಣ, ಈ ರೀತಿ ಎಲ್ಲ ಬಸವಾದಿ ಶರಣರು ಯಾರಿದ್ರು ಶ್ರಮಿಕ ವರ್ಗದವರು, ಅವರೆಲ್ಲ ಸೇರಿ ವೃತ್ತಿ ಮಾಡಿ ಉತ್ಪನ್ನಗಳನ್ನು ತಯಾರು ಮಾಡುವ ಮೂಲಕ ಮನುಷ್ಯ ಸಮಾಜವನ್ನು ಕಟ್ತಾ ಇದ್ರು. ಆ ಮನುಷ್ಯ ಸಮಾಜವನ್ನು ಕಟ್ಟುವವರೇ ನಿಜವಾದ ಸಮಾಜ ಸೇವಕರು. ಆದ್ದರಿಂದ ಈ ಸಮುದಾಯಗಳ ಉತ್ಪನ್ನಗಳು ಏನಿದೆ, ಈ ಏನು ನಾನು ಶತ್ರು ರಾಷ್ಟ್ರದ ಆಕ್ರಮಣ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಚೈನಾ ದೇಶದ ವಿಪರೀತವಾದಂಥ ಉತ್ಪನ್ನ ಆಕ್ರಮಣ ನಮ್ಮ ಉದ್ಯೋಗವನ್ನು ಕಸಿತು, ನಮ್ಮ ಕಸುಬನ್ನು ಕಸಿತು, ನಮ್ಮ ಬದುಕನ್ನು ಕಸಿತು. ಒಂದು ಕಡೆ ಇಂಥ ಸಮುದಾಯಗಳು ಮೀಸಲಾತಿ ಇದ್ದರೂ ಇಲ್ಲದಿರುವ ರೀತಿಯಲ್ಲಿ, ಒಂದು ಕಡೆ ಭೂಮಿ ಇಲ್ಲ, ಒಂದು ಕಡೆ ಜಮೀನಿಲ್ಲ, ಇನ್ನೊಂದು ಕಡೆ ವಿದ್ಯೆ ಇಲ್ಲ, ಇನ್ನೊಂದು ಕಡೆ ಶಿಕ್ಷಣ ಇಲ್ಲ. ಇವೆಲ್ಲ ಸಂಕಷ್ಟದಲ್ಲಿ ಹಿಂದುಳಿದ ಸಮುದಾಯಗಳು ನಲುಗುತ್ತಿದ್ದವು. ಆದರೆ ನಲುಗುತ್ತಿದ್ದ ಈ ಸಮುದಾಯದಿಂದ ಮಾತ್ರ ಈ ರಾಷ್ಟ್ರ ಕಟ್ಟಲಿಕ್ಕೆ ಸಾಧ್ಯ ಅಂತ ನರೇಂದ್ರ ಮೋದಿಯವರು ಸ್ವಾವಲಂಬಿ ಭಾರತ, ಮೇಕ್ ಇನ್ ಇಂಡಿಯಾ, ಕೌಶಲ್ಯ ಭಾರತ, ಈಗ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ, ಸ್ವನಿಧಿ ಯೋಜನೆ, ಈ ಎಲ್ಲ ಯೋಜನೆಗಳು ಕೂಡ ಹಿಂದುಳಿದ ವರ್ಗಗಳನ್ನು ಕೇಂದ್ರೀಕರಿಸಿ ಮಾಡಿರುವುದು.
ಅಂದರೆ ಸಮೃದ್ಧ ಭಾರತವನ್ನು ಕಟ್ಟುವಲ್ಲಿ ಇಂಥ ಸಮುದಾಯದ ಪಾತ್ರ ಬಹಳ ಇದೆ ಎನ್ನುವುದನ್ನು ನಮ್ಮ ಪ್ರಧಾನಮಂತ್ರಿಗಳು ಅರಿತುಕೊಂಡಿದ್ದಾರೆ. ಈ ದೃಷ್ಟಿಯಲ್ಲಿ ನಾವುಗಳು ಇವತ್ತು ನಮ್ಮ ಪಾತ್ರಗಳನ್ನು ಅತ್ಯಂತ ಜವಾಬ್ದಾರಿಯಿಂದ ನಿರ್ವಹಿಸಬೇಕಾದಂಥ ಸಂದರ್ಭ ಬಂದಿದೆ. ಯಾಕೆಂದರೆ ಸಮಯ ಸ್ವಲ್ಪ ಈ ಪುನರ್ರಚನೆ ಆಗಬೇಕಾದ್ರೆ ಸಮಿತಿ ಸ್ವಲ್ಪ ಸಮಯ ಕಡಿಮೆ ಇದೆ. ಆ ದೃಷ್ಟಿಯಿಂದ ಸ್ವಲ್ಪ ಗೊಂದಲಗಳಾಗಿದೆ. ಈ ಗೊಂದಲಗಳಾಗಿರೋದ್ರಿಂದ ಜಿಲ್ಲಾ ಕಮಿಟಿಗಳು, ಮಂಡಲ ಕಮಿಟಿಗಳು ಅದು ಆಗಬೇಕು, ನಮ್ಮ ಕಾರ್ಯಕ್ರಮಗಳು ಆಗಬೇಕು, ಇವೆರಡರ ಒತ್ತಡದಲ್ಲಿ ನಾವು ಸಿಲ್ತಿದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಯಾವ ಕಮಿಟಿ ಆಗಿದೆಯೋ ಇಲ್ವೋ, ನಾವಂತೂ ಇದ್ದೀವಲ್ಲ, ಹಿಂದುಳಿದವರಂತೂ ಇದ್ದೀವಲ್ಲ. ಇದು ರಾಜಕೀಯ ಪಕ್ಷಗಳು ಎಲ್ಲ ಧೂಳಿಪಟ ಆಗೋಯ್ತಾ ಇದ್ದಾವೆ. ನೀವೆಲ್ಲ ಅರ್ಥಕೊಳ್ಬೇಕು. ಎಲ್ಲ ರಾಜಕಾರಣ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು ಅನ್ನೋರು ಎಲ್ಲರೂ ಕೊನೆ ಕಂತು ಕಾಯ್ತಾವ್ರೆ ಕಾಂಗ್ರೆಸ್ನಲ್ಲಿ. ಆ ಕೊನೆ ಕಂತು ಮುಗಿದು ಅಂಗಡಿ ಕ್ಲೋಸ್ ಆದ್ರೆ ಎಲ್ಲ ಬರ್ತಾರೆ ಇದಕ್ಕೆ ಒದಿಕೊಂಡು. ಆಮೇಲೆ ನೀವು ನಿಷ್ಕ್ರಿಯವಾಗಿ ಕೂತ್ಕೊಂಡ್ಬಿಟ್ರೆ ಮತ್ ಬಂದು ಅವ್ರು ಆಕ್ರಮಿಸ್ಕೊಂಡ್ಬಿಟ್ರೆ ಏನು ಮಾಡೋಕ್ಕಾಗೋದಿಲ್ಲ. ಇದು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಅದೇ ರಾಜಕೀಯ ಪಕ್ಷದಲ್ಲಿ ಬೇರೆ ಪಕ್ಷದಿಂದ ಬಂದವ್ರನ್ನ ನಾವು ಬೇಡ ಅನ್ನಕ್ಕಾಗಲ್ಲ. ಆದ್ದರಿಂದ ನಾವು ನಮ್ಮ ಶ್ರಮವನ್ನ, ನಮ್ಮ ಇದನ್ನ ಪ್ರಾಮಾಣಿಕವಾಗಿ ಕ್ರೋಢೀಕರಣ ಮಾಡಿ ನಮ್ಮ ಸಂಘಟನೆಯನ್ನು, ಯಾಕಂದ್ರೆ ನಾಯಕತ್ವ ಅಂತ ಹೇಳಿದ ಬೆಳೆಗೆ ನಾಯಕನ ಹಿಂದೆ ಹೋದಂಥವ್ರು ಒಂದು ಚೀಲ ಆಗ್ತಾರಷ್ಟೇ. ಆದ್ರೆ ಯಾರು ನಾಯಕತ್ವವನ್ನು ರೂಪಿಸ್ಬೇಕು. ನಾನು ಯಾಕೆ ಇಷ್ಟೆಲ್ಲ ಹೇಳ್ಕೊಂಡು ಬಂದಿದ್ರೆ, ನಾವಿಲ್ಲಿ ಅನೇಕ ಸಮುದಾಯದವರು ಕೂತಿದ್ದೀವಿ. ಅನೇಕ ಸಮುದಾಯ, ಇದರಲ್ಲಿ ಒಂದಷ್ಟು ಸಂಘಟಿತ ಸಮುದಾಯಗಳಿದ್ದಾವೆ. ನನಗೆ ಪೂರ್ವ ಸಮುದಾಯ, ಬಿಲ್ಲವ ಸಮುದಾಯ, ಮತ್ತೆ ನಮ್ಮ ಉತ್ತರ ಕಲ್ಯಾಣ ಕರ್ನಾಟಕದ ಕಡೆ, ಮತ್ತೆ ನಮ್ಮ ಮಂಗಳೂರು ಕಡೆ ತಗೊಂಡ್ರೆ ನಮ್ಮ ಕೋಳಿ ಸಮಾಜ, ಮೊಗವೀರ ಅಂತ ಹೇಳ್ತೀವಿ. ಈ ರೀತಿ ಸಮುದಾಯಗಳು ಅನೇಕ ಇದ್ದಾವೆ, ಇಲ್ಲ ಅಂತಿಲ್ಲ. ಆದರೆ ಅದರ ಜೊತೆಗೆ ಇನ್ನೊಂದಷ್ಟು ಸಂಘಟಿತ ಸಮುದಾಯಗಳಿದ್ದಾವೆ. ನಾನು ಅದಕ್ಕೆ ಹೇಳಿದ್ದು, ಪ್ರಾಮಾಣಿಕವಾಗಿ ನಾವು ಗೀತೀವಿ, ಆದರೆ ಕೂಲಿ ಸಿಗೋದಿಲ್ಲ. ಕೂಲಿ ಯಾತಕ್ಕೆ ಸಿಗೋದಿಲ್ಲ ಅಂದರೆ, ಈ ಜಾತಿ ವ್ಯವಸ್ಥೆಯಲ್ಲಿ ಕೆಲವರಿಗೆ RTC ಇರೋ ಜಾತಿಗಳಿದ್ರೆ, ಕೆಲವರಿಗೆ ಅನೇಕ ಜಾತಿಗಳಿಗೆ RTC ಇವೆಲ್ಲ ಖರಾಬ್ ಲ್ಯಾಂಡ್ಗಳು. ಈ ಖರಾಬ್ ಲ್ಯಾಂಡ್ಗಳಲ್ಲಿ ಮುತ್ತುತ್ತಾರೆ, ಬೆತ್ತುತ್ತಾರೆ, ಅದ್ರ ಮೇಲೆ ನಿಮ್ಗೆ ಬೆಳೆನೂ ಬರ್ತದೆ, ಕಟಾವು ಆಗ್ತದೆ, ಅಂದ್ರೆ ಆ ರೀತಿಯಾದಂಥ 209 ಜಾತಿಗಳಿದ್ದಾವೆ. ನೀವು ಲೆಕ್ಕ ಹಾಕೊಳ್ಳಿ, 209 ಜಾತಿನಲ್ಲಿ 800 ಉಪಜಾತಿಗಳಿದ್ದಾವೆ. ಇದರಲ್ಲಿ ರಾಜಕೀಯ ಅಧಿಕಾರ ಸಿಕ್ಕಿರ್ತಕ್ಕಂಥದ್ದು ಕೇವಲ 165 ಜಾತಿಗಳಿಗೆ ಮಾತ್ರ. ಇನ್ನು ಉಳಿದಂಥ ಜಾತಿಗಳು 80% ಗ್ರಾಮ ಪಂಚಾಯತಿ ಮೆಂಬರು ಸಿಕ್ಕಿಲ್ಲ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ 75 ಜಾತಿಗಳ ಅಕೌಂಟೇ ಓಪನ್ ಆಗಿಲ್ಲ. ಹಿಂದುಳಿದವರ ಪ್ರವರ್ಗ 1ರಲ್ಲಿ ಟೋಟಲ್ ಆಗಿ 75 ಜಾತಿಗಳದು ಅಕೌಂಟೇ ಓಪನ್ ಆಗಿಲ್ಲ. ಒಂದು ಸೆಕೆಂಡ್ ಡಿವಿಷನ್ ಕ್ರೆಡಿಟ್ ಸಿಕ್ಕಿಲ್ಲ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಆದ್ದರಿಂದ ಯಾಕೆ ಈ ಒಂದು ಮೋರ್ಚಾಗೆ ಇಷ್ಟು ಅವಕಾಶ ಇದೆ ಅಂದ್ರೆ, ಎಷ್ಟು ಶಕ್ತಿ ಇದೆ ಈ ಸಮಾಜಗಳಿಗೆ ಅಂದ್ರೆ, ಒಬ್ಬರ ರಾಜಕೀಯ ಅಧಿಕಾರದ ನಿರ್ಣಯವನ್ನು ಮಾಡೋದು. ಒಂದು ಭಾಗದಲ್ಲಿ ಸವಿತಾ ಸಮಾಜನೋ, ಕುಂಬಾರ ಸಮಾಜನೋ, ಸಾಧು ಶೆಟ್ಟಿ ಸಮಾಜನೋ, ಯಾವುದೋ ಒಂದು, ಅಥವಾ ನಮ್ಮ ತಿಗಳ ಸಮಾಜನೋ, ಅಥವಾ ನಮ್ಮ ಎಳವ ಸಮಾಜ ಅಂತ ಕೂಡ ಇದೆ. ಈ ಥರದ ಅನೇಕ ಸಮುದಾಯಗಳಿದ್ದಾವೆ. ಅವ್ರು 2000 3000 ಒಂದು ಕಾನ್ಸ್ಟಿಟ್ಯೂನ್ಸಿಲಿ ಇರ್ಬೋದು, ನಿಜ. ಆದರೆ ಒಬ್ಬ MLA, ನಾನು ಕೂಡ 12 ಓಟಲ್ಲಿ ಸೋತವನು, 100 ಓಟಲ್ಲಿ ಒಂದ್ಸರಿ ಸೋತವನು. ಒಂದು MLA 1 ಓಟು, 2 ಓಟು, 5 ಓಟು, 200 ಓಟು. ಸಿದ್ದರಾಮಯ್ಯ ಬೈ ಎಲೆಕ್ಷನ್ ಗೆದ್ದಿದ್ದು 250 ಓಟಲ್ಲಿ. ಈ 2000 ಇರೋ ಸಣ್ಣ ಸಮುದಾಯದವರು, ಹೌದ್ರಿ ನಾವು MLA ಮಾಡೋಕ್ಕಾಗಲ್ಲ ರೀ, ನಿನ್ನ MLA ಹಣೆ ಬರ ಬರೆಯುವಂಥ ನಾಲ್ಕು ನಮ್ಗಿದೆ ಅಂತ ತೋರಿಸ್ತೀವಿ. ಆದ್ದರಿಂದಲೇ ಹೇಳಿದ್ದು, ನೀವು RTC ಕೂರಿಸ್ಕೊಳ್ಳುವಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಇಂಥ ಸಮುದಾಯಗಳಿಗೆ ಶಕ್ತಿ ಕೊಡಬೇಕಂತಾನೆ ಇವತ್ತು ಇಂಥ ಯೋಜನೆಗಳನ್ನ ತಂದಿದೆ. ಕಾಲಾನಂತರದಲ್ಲಿ ಆಧುನಿಕ ತಂತ್ರಜ್ಞಾನದ ಹೊಡೆತದಲ್ಲಿ ಈ ಸಮುದಾಯಗಳ ಬದುಕು ಬರಲಾಗಿದೆ. ಯಾಕೆ ನಾನು ಇಷ್ಟು ಹೇಳಿದೆ ಅಂದರೆ, ನಾವು ರಾಜಕೀಯವಾಗಿ ಜಾಗೃತಿಯಾಗಿ ಇಂಥ ಸಮುದಾಯಗಳನ್ನೆಲ್ಲ ತೆಕ್ಕೆಗೆ ತೆಗೆದುಕೊಳ್ಬೇಕು. ನಾವು ಇವತ್ತು ಏನು ಸಮ್ಮೇಳನಗಳು ಹೇಳಿದ್ರೆ, ಸಮ್ಮೇಳನಗಳನ್ನು ಮಾಡುವಂಥ ಉದ್ದೇಶ ಕೇವಲ ಚುನಾವಣೆಗೆ ಅಷ್ಟೇ ಅಲ್ಲ, ಒಂದು ರಾಜಕೀಯವಾಗಿ ಜಾಗೃತಿಯಾಗಿ ನೀವು ನಮ್ಮೊಟ್ಟಿಗೆ ಇದ್ದೀರಿ ಅಂತ ತರ್ಬೋದು. ನೀವು ಯಾರ್ಯಾರು ನಿಮ್ಮಲ್ಲಿ ಪ್ರಭಾರಿಗಳು ಹಾಕಿದ್ದೀವಿ, ಯಾರ್ಯಾರು ಲೋಕಸಭಾ ಇದ್ದಿದ್ದೀವಿ, ನೀವೆಲ್ಲರೂ ಕೂಡ ಇವತ್ತು ಎಲ್ಲ ಸಮುದಾಯಗಳನ್ನು ಮುಟ್ಟಿ ಇಷ್ಟೊಂದು ಸಮುದಾಯಗಳಿದೆ. ಇವತ್ತು 15-20 ಸಮುದಾಯ ಮ್ಯಾಕ್ಸಿಮಮ್ ತಗೊಂಡ್ಬಿಟ್ರೆ ಇನ್ನು 20 ಸಮುದಾಯ ನಮ್ಮ ಸಂಘಟನೆ ನಿಲ್ಲವೇ ಇಲ್ಲ. ನೀವು ಯಾರು ಪ್ರಭಾರಿಗಳಿದ್ದೀರಿ, ಇಲ್ಲದೇ ಇರುವ ಸಮುದಾಯದವರನ್ನು ಹುಡುಕಿ ಮಂಡಲ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅವರಿಗೆ ಪದಾಧಿಕಾರಿಗಳನ್ನು ಮಾಡಿದ್ರೆ ಆ ಸಮುದಾಯಗಳೆಲ್ಲ ಪಕ್ಷದ ಸಂಖ್ಯೆಗೆ ಬರ್ತದೆ. ಆ ಸಮುದಾಯಗಳಲ್ಲಿ ರಾಜಕೀಯ ಜಾಗೃತಿ ಬರ್ತದೆ. ಅದನ್ನ ನಾವು ಮಾಡಿದರೆ ಮಾತ್ರ ಈ ಒಂದು ಹಿಂದುಳಿದ ಮೋರ್ಚಾ ಘಟಕ ಸಾರ್ಥಕ ಆಗ್ತದೆ. ಸಮರ್ಥವಾಗಿ ಈ ಒಂದು ಸಂಘಟನೆ ಇವತ್ತು ಪಕ್ಷದಲ್ಲಿ
ಅತ್ಯಂತ ಬಲಿಷ್ಠವಾಗಿ ಏನಾದರೂ ಒಂದು ಮಾಡಬೇಕಾದ್ರೆ ಹಿಂದುಳಿದ ಮೋರ್ಚಾದವ್ರನ್ನ ಫಸ್ಟ್ ಪರಿಗಣಿಸ್ಬೇಕಪ್ಪ ಅಂತ ಹೇಳ್ಬೋದು. ನೀವು ಸುಮ್ಮನೆ ತಗೊಂಬಿಡಿ ಒಂದು ಕ್ಷೇತ್ರದಲ್ಲಿ, ಅಸೆಂಬ್ಲಿ ಕ್ಷೇತ್ರ ಆವರೇಜ್ 2 ಲಕ್ಷ ಬರ್ತೀವಿ. 2 ಲಕ್ಷದಲ್ಲಿ ಕನಿಷ್ಠ 75,000 ಜನ ಹಿಂದುಳಿದವ್ರು ಇದ್ದೇ ಇರ್ತೀವಿ. ನಾನು SC ST ಹೊರತುಪಡಿಸಿ ಹೇಳ್ತಾ ಇದ್ದೀನಿ ನಾನು. ಸರಾಸರಿ 3,500 ಇಟ್ಕೊಳ್ಳಿ ಒಂದೊಂದು ಜಾತಿಗಳನ್ನ, ಆದರೆ ಅವು ಅದೃಶ್ಯ ಮತದಾರರಾಗುತ್ತವೆ. ಆದರೆ ನೀವು ದೃಶ್ಯ ಮತದಾರರಾಗಬೇಕು. ಅದನ್ನು ಮಾಡೋ ಕೆಲಸ ಇವತ್ತು ನಮ್ಮ ಮೋರ್ಚಾದಿಂದ ಆಗಬೇಕು. ಆ ದೃಷ್ಟಿಯಲ್ಲಿ ಇವತ್ತು ಎಲ್ಲ ಸಮುದಾಯಗಳನ್ನು ನಾವು ಸೇರಿಸಿಕೊಂಡು ಈ ಒಂದು ಸಮ್ಮೇಳನಗಳನ್ನು ಮಾಡೋ ಮೂಲಕ ಮೋದಿಯವರ ಕಾರ್ಯಕ್ರಮ, ಸ್ವತಃ ಮೋದಿಯವರು ಒಂದು ಸಮುದಾಯದಿಂದ ಬಂದು, ಹಿಂದುಳಿದ ಸಮುದಾಯದಿಂದ ಬಂದು ಇಡೀ ಭಾರತಕ್ಕೆ ಒಪ್ಪುವಂತಹ ಒಬ್ಬ ಶ್ರೇಷ್ಠ ಜಗತ್ತು ಮೆಚ್ಚಿದಂಥ ನಾಯಕ ಆಗಿದ್ದಾರೆ ಅಂದರೆ ಅದು ಹಿಂದುಳಿದ ವರ್ಗದವರು ಪ್ರತಿಯೊಬ್ಬರು ಹೆಮ್ಮೆ ಪಡಬೇಕಾದಂಥ ವಿಚಾರ. ಆ ದೃಷ್ಟಿಯಲ್ಲಿ ಇವತ್ತು ನಾವು ಅದನ್ನೆಲ್ಲವನ್ನು ಈ ಸಮುದಾಯಗಳಿಗೆ ಹೇಳ್ತಾ, ಈ ಸಮುದಾಯಗಳ ಕಷ್ಟಗಳೇನು, ಸಂಕಷ್ಟಗಳೇನು, ಅವರ ದುಃಖ ದುಮ್ಮಾನ, ನೋವು ನಲಿವುಗಳೇನಿದೆ ಅದೆಲ್ಲವನ್ನು ಕೇಳುವ ಮೂಲಕ ಅವರನ್ನು ಪಕ್ಕಕ್ಕೆ ತಂದರೆ, ಯಾರೇ ಒಬ್ಬ ಆಫೀಸ್ ಬೇರೆಯಿಂದ ಮಿನಿಮಮ್ 1,000 ಜನ ನಾನು ಸೇರಿಸುವಷ್ಟು ನಾಯಕ. ಯಾಕೆಂದ್ರೆ ಇಲ್ಲಿ ನಾಯಕತ್ವ ರೂಪಿಸ್ಕೊಳ್ಳೋಕೆ ಅವಕಾಶ ಇದೆ. ಅದಕ್ಕೆ ಹೇಳಕ್ಕೊಟ್ಟೆ, ನೀವು ಯುವ ಮೋರ್ಚಾದಲ್ಲಿ ಎಲ್ಲೋ ಹುಡುಕ್ಬೇಕು, ಕಾಲೇಜ್ ಹುಡುಗರು ನೋಡ್ಬೇಕು, ಅವ್ರು ನೋಡ್ಬೇಕು, ಹೇಳ್ಬೇಕು, ಅವನಿದೆ ನೀನೇ ನಿನ್ನಿಂದ ನಾನೇ ಬರ್ಬೇಕು ಅಂದರೆ ಇದು ಮುಗ್ಧ ಸಮಾಜ. ನೀನು ಬೆಳಕು ತೋರಿಸ್ತೀನಿ. ಇನ್ನು ಕತ್ತಲಲ್ಲಿರೋ ಸಮಾಜಗಳು ಎಷ್ಟೋ ಇದ್ದಾವೆ. ನಿಮಗೆ ಬೆಳಕಿನ ಬಾಗಿಲು ತೆರಿತೇವೆ ಅಂದರೆ ನಿಮ್ಮನ್ನು ಒಪ್ಪಿ ನಿಮ್ಮ ಜೊತೆ ಬಂದಿರ್ತಾರೆ. ನೀವು ರಾಜಕೀಯ ನಾಯಕರಾಗಬೇಕು, ಎಲ್ಲಾದರೂ ನಿಮ್ಮ ಅಸ್ತಿತ್ವವನ್ನು ನಾವು ತೆಗೆದುಕೊಡ್ಬೇಕು, ನಮ್ಮ ಶಕ್ತಿಯನ್ನು ಪಕ್ಷಕ್ಕೆ ಕೊಡಬೇಕು, ನಮ್ಮ ದೇಶಕ್ಕೆ ಕೊಡಬೇಕು, ನಮ್ಮ ರಾಜ್ಯಕ್ಕೆ ಕೊಡಬೇಕಂತಕ್ಕಂಥ ಒಂದು ಕಾಳಜಿ ನಿಮ್ಮಲ್ಲಿ ಇದ್ದರೆ ಬಹುದೊಡ್ಡ ಅವಕಾಶ ಇದೆ. ಆದ್ದರಿಂದ ನಿಮ್ಗೆಲ್ಲರಿಗೂ ವಿಸ್ತಾರ ಮಾಡಿ, ಬಹಳ ಜನ ಒತ್ತಡ ಮಾಡಿ, ಇನ್ನೊಂದು ಮಾಡಿ, ಆಫೀಸ್ ಬೇರೆಗಳು ಕೆಲವು ಮಾಡಿದ್ದೀವಿ. ಅವ್ರ ಸಾಮರ್ಥ್ಯ ಕೂಡ ಇದೆ. ಸಾಮರ್ಥ್ಯ ಇರೋರಿಗೆ ಕೆಲವರು ಅವಕಾಶ ಮಾಡೋಕ್ಕಾಗಿಲ್ಲ. ಅದನ್ನು ನಿಮಗೆ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಉಪಯೋಗಿಸ್ಕೊಂಡು ಮೊದಲು ನಾನು ಹೇಳ್ತಾ ಇದ್ದೀನಿ, ನೀವು ಯಾವ ಸಮಾಜದಿಂದ ಬಂದಿದ್ರೆ ಆ ಸಮಾಜ ಮುಟ್ಟಿ. ಸಮಾಜದ ಜೊತೆ ಎಷ್ಟೋ ಜನ ಸಂಪರ್ಕನೇ ಇರಲ್ಲ. ಕೆಲವು ಸಂಘಟನೆಗಳಿದ್ದಾವೆ, ತಾಲೂಕು ಸಂಘ ಇರ್ತದೆ, ಹಳ್ಳಿಗೆ ಹೋಗಿ ಸಂಘಟನೆ ಮಾಡಿರಲ್ಲ, ಜಾತಿ ಸಂಘಗಳು. ನಾವಲ್ಲಿ ಹೋಗ್ಬೋದು. ನಾನು ಪ್ರತಿ ಸತಿ ಯಾಕೆ ಇದನ್ನು 2 ನಿಮಿಷ ತಗೊಳ್ತೀನಿ. ಬೈ ಎಲೆಕ್ಷನ್ಗಳಲ್ಲಿ ನನಗೆ ನಾನೇನಾದರೂ ಹೋದರೆ, ಒಂದು ಉದಾಹರಣೆ, ನಾನು ಪ್ರತಿಸುವಂಥ ಸಮಾಜನೇ ಒಂದು ಬೈ ಎಲೆಕ್ಷನ್ ಏನು ಸರ 1,500-2,500 ಇರ್ಬೋದು. ನಾವು 10-15 ದಿನದಲ್ಲಿ ಸರ್ವೆ ಮಾಡಿಸ್ಬೇಕು. 1-2 ಹುಡುಗರಿಗೆ ಬೈಕ್ ಕೊಟ್ಬಿಟ್ಟಿದ್ದಾರೆ, ಡೀಟೇಲ್ಸ್ ಕೊಟ್ಟು ಯಾವ ಹಳ್ಳಿಲಿ ಈ ಸಮಾಜದವರವರೇ ನಡ್ಕೊಂಡು ಅಷ್ಟು ಸಮಾಜದವ್ರು ಒಬ್ಬರು ಮನೆಗಿಲ್ಲದೆ ತಪ್ಪದೇ ಇರೋ ಥರ ಆ ಸಮಾವೇಶಕ್ಕೆ ಬರಬೇಕಂತೇಳಿ ಆ ಚುನಾವಣಾ ಸಂದರ್ಭದಲ್ಲಿ ಕನಿಷ್ಠ 4,000 ಜನ ಒಂದು ಸಣ್ಣ ಸಮುದಾಯದ ಹೆಸರಿನಲ್ಲಿ ಸೇರ್ತಾರೆ ಅಂದರೆ ಅಭ್ಯರ್ಥಿ ಬಿಚ್ಚಿಬಿಡೋರು ಯಾರೇ ಆಗಿದ್ರು. ಆ ಮೂಲಕ ಅಯ್ಯೋ ಇಷ್ಟೊಂದು ಜನ ಅವರಪ್ಪ ಇವರೇನಾದ್ರು ಸಿಗುತ್ತೆ ಸದೇ ಬಿಡಿದ್ಬಿಟ್ರೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ನನಗೇನು ಆತಂಕದಲ್ಲಿ ಆ ಸಮುದಾಯಗಳ ಕೆಲಸ ಇವತ್ತಿಗೂ ಆಗ್ತಾ ಇದೆ. ನಾನು ಎಲ್ಲೆಲ್ಲಿ ಹೋಗಿ ಸಂಘಟನೆ ಮಾಡಿದ್ದೀನಿ ಸಮುದಾಯ. ಅದಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಅಂತ ಅವಕಾಶ ಇದೆ. ಇಡೀ ರಾಜ್ಯದಲ್ಲಿ ಹೋದ್ರೆ ಯಾವ ಸಮುದಾಯ ಇರ್ತದೋ ಇಲ್ವೋ ಗೊತ್ತಿಲ್ಲ, ನಮ್ಮ ಹಿಂದುಳಿದವ್ರು ಇರ್ತೀವಿ. ಪ್ರತಿ ಬೂತ್ ಅಲ್ಲಿ ತಗೊಂಡ್ರೆ 1,000 ವೋಟಲ್ಲಿ 1,000 ಆವರೇಜ್ ಬರುತ್ತೆ ಬೂತ್ಗೆ ಏನಣ್ಣ. ಕನಿಷ್ಠ 500 ವೋಟ್ ಹಿಂದುಳಿದವ್ರದ್ದು ಇದ್ದೇ ಇರುತ್ತೆ. ಕನಿಷ್ಠ ಇಲ್ಲಿ ನಮ್ಮ ಪಾತ್ರ ಇದೆ, ಅವಕಾಶ ಇದೆ. ಹಿಂದುಳಿದ ಮೋರ್ಚಾ ಅಂದ್ರೆ ಒಂದು ಅವಕಾಶ ಕೊಟ್ಟವ್ರೆ, ನಮ್ಗೆಲ್ಲ ಪೇರೆಂಟ್ ಮಾಡಿಲ್ಲ ಆಗ್ಬೇಕಾಗಿತ್ತು. ಕಸನೇ ರಸ ಮಾಡ್ಕೊಬೇಕಂಡ್ರಿ, ಅದು ನಾಯಕತ್ವ. ಕಸ ಅಲ್ಲ, ರಸ. ಯಾವನಾರು ಕೆಲಸ ಮಾಡ್ತೀನಿ ಅಂದ್ರೆ ಒಂದೇ ಒಂದು ಸಣ್ಣ ಅವಕಾಶ ಕೊಡ್ಲಿ. ಕೆಲವರಿಗೆ ಕೆಲವು ಅಧಿಕಾರ ಸಿಕ್ಕಿದ್ರೆ ದೊಡ್ಡ ಅಧಿಕಾರ ಕೊಡಿ, ಆ ಅಧಿಕಾರ ನಿರ್ವಹಿಸಕ್ ಬರದೆ ಅದು ನಿಷ್ಕ್ರಿಯ ಆಗ್ಬಿಡುತ್ತೆ. ಕೆಲವ್ರಿಗೊಂದು ಖಾತೆಗಳು, ಮಂತ್ರಿಗಳನ್ನೇ ಆಗಲಿ, ಏನೂ ಇಲ್ಲದೆ ಇರೋ ಖಾತೆ ಕೊಡ್ಲಿ, ಅದನ್ನೇ ದೊಡ್ಡ ಮಹತ್ವದ ಖಾತೆ ಮಾಡಿಬಿಡ್ತಾರೆ. ಅವರ ನಡವಳಿಕೆಯಿಂದ ಅವರ ಕೊಟ್ಟ ಸ್ಥಾನಮಾನ ಇರುತ್ತೆ ಹೊರತು ಸ್ಥಾನಮಾನದಿಂದ ಯಾವ ವ್ಯಕ್ತಿತ್ವನೂ ಬರಲ್ಲ. ಏನೇ ಒಂದು ಸಬ್ಜೆಕ್ಟ್ ಕೊಟ್ಟು ಏನಾಗಲ್ಲ. ಕೆಲವರು ಬಂದ ಕೊಟ್ಟ ಓದ ಕೊಟ್ಟ ಇದ್ದ ನೀನು ಹೌದು, ಇವತ್ತು ನೀನು ಯಾವಾಗ ಓದೆ ಗೊತ್ತೇ ಇರಲ್ಲ. ಒಬ್ಬ ಇರಲಿ, ಒಂದು ವಾರ ಇರಲಿ, ಒಂದಿನ ಇರಲಿ, ಅಧಿಕಾರದಲ್ಲಿ ಇವ್ರು ಇದ್ದ ಕಟ್ರಿ ಇಂಥದ್ದನ್ನು ಚೇಂಜ್ ಮಾಡ್ಬಿಟ್ಟು ಹೋದ ಅಂತ ಹೇಳ್ತೀನಿ. ನಿಮ್ಗೆಲ್ಲ ಗೊತ್ತಿದೆ. ನಾನು ದೇವರಾಜ ಅರಸು ನಿಗಮದ ಅಧ್ಯಕ್ಷ ಇದ್ದ ಒಂದು ಘಟನೆ ಹೇಳ್ತೀನಿ. ಟೈಮ್ ಆಗ್ತಾ ಇದೆ ಅದು ಹೇಳ್ತೀನಿ. ಈ ಗಂಗಾ ಕಲ್ಯಾಣ ಯೋಜನೆ ಬರ್ತದೆ ಕುಬೇಂದ್ರಪ್ಪನವರು, ನಮ್ಗೆ ಗೊತ್ತಿರೋ ಫ್ರೀ ಬೋರ್ವೆಲ್. ಇದು ಅಂಬೇಡ್ಕರ್ ನಿಗಮದಲ್ಲೂ ಇದೆ, ಎಲ್ಲಾ ನಿಗಮಗಳಲ್ಲಿ